ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋ ಏನಂದ್ರೆ ಯಾವ್ಯಾವ ಪ್ಲೇಯರ್ ಯಾವ್ಯಾವ ಟೀಮ್ಗೆ ಟ್ರೇಡ್ ಆಗಿದ್ದಾರೆ ಅಂತ ತಿಳಿಸ್ಕೊಡಕ್ಕೆ ನಾವು ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಪ್ಲೇಯರ್ ನೋಡೋದಾದ್ರೆ ರವೀಂದ್ರ ಜಡೇಜಾ ಅವರು CSK ಇಂದ RR ಹೋಗಿದ್ದಾರೆ, ಅದು 14 ಕೋಟಿಗೆ. ಇವ್ರ ಬಗ್ಗೆ ಏನ್ ಹೇಳ್ತೀಯ ಗಣೇಶ್? ನನ್ನ ಪ್ರಕಾರ ಒಂದು ಬೆಸ್ಟ್ ಟ್ರೇಡ್ ಅಂತಾನೆ ಹೇಳ್ತೀನಿ. ರಾಜಸ್ಥಾನ್ ರಾಯಲ್ಸ್ಗೆ ರವೀಂದ್ರ ಜಡೇಜಾನ ಟ್ರೇಡ್ ಮಾಡ್ಕೊಂಡಿರೋದು, ಅದು 14 ಕೋಟಿಗೆ ಒಂದು ಬೆಸ್ಟ್ ಬಜೆಟ್ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಟೀಮ್ ಇಂಡಿಯಾದ ಆಲ್ರೌಂಡರ್ ಇವರು, ಒಂದು ಒಳ್ಳೆ ಬ್ಯಾಟಿಂಗು, ಒಂದು ಒಳ್ಳೆ ಬೌಲಿಂಗು, ಅದೇ ರೀತಿ ಬೆಸ್ಟ್ ಫೀಲ್ಡರು. ವರ್ಲ್ಡ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾಗ ಆಗಿರ್ಬೋದು, ಅದೇ ರೀತಿ ವರ್ಲ್ಡ್ ಅಲ್ಲಿ ಕೂಡ ಇವರು ಟಾಪ್ 5 ಅಲ್ಲಿ ಇರ್ತಾರೆ ಬೆಸ್ಟ್ ಫೀಲ್ಡರ್ ಲಿಸ್ಟ್ ಅಲ್ಲಿ. ಸೊ ಬೆಟರ್ ಟ್ರೇಡ್ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಟ್ರೇಡ್ ನೋಡೋದಾದ್ರೆ ಸಂಜು ಸ್ಯಾಮ್ಸನ್ ಅವರು ರಾಜಸ್ಥಾನ್ ರಾಯಲ್ಸ್ ಇಂದ CSK ಹೋಗಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ರಾಜಸ್ಥಾನ್ ರಾಯಲ್ಸ್ CSK ಇಬ್ರು ಕೂಡ ಮಾತಾಡ್ಕೊಂಡು ಟ್ರೇಡ್ ಮಾಡ್ಕೊಂಡಿದ್ದಾರೆ. ಜಡೇಜಾನ ಆ ಕಡೆ ಕಳಿಸಿ ಸಂಜು ಸ್ಯಾಮ್ಸನ್ ಈ ಕಡೆ ಕರ್ಕೊಂಡಿದ್ದಾರೆ. CSK ಏನಕ್ಕೆ ಸಂಜು ಸ್ಯಾಮ್ಸನ್ ನ ಟ್ರೇಡ್ ಮಾಡ್ಕೊಂಡಿದೆ ಅಂದ್ರೆ, ಫ್ಯೂಚರ್ ನೋಡಕ್ಕೆ, ಫ್ಯೂಚರ್ ಕ್ಯಾಪ್ಟನ್, ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್ ಧೋನಿ ತರ ಯಾರು ಬರ್ತಾರೋ ಸೊ ಅವ್ರನ್ನ ತಗೊಳಕೋಸ್ಕರ ಸಂಜು ಸ್ಯಾಮ್ಸನ್ ತಗೊಂಡಿದ್ದಾರೆ. ಇವರು ಕೂಡ ಒಂದು ಪ್ಲಾನ್ ಮಾಡಿನೇ ತಗೊಂಡಿದ್ದಾರೆ ಅಂತಾನೆ ಹೇಳ್ತೀನಿ. ಇವರು ಕೂಡ ಒಂದು ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್, ಒಳ್ಳೆ ಬ್ಯಾಟ್ಸ್ಮನ್, ನಮ್ಮ ಟೀಮ್ ಇಂಡಿಯಾಗೆ ಆಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಅದೇ ರೀತಿ ಇವ್ರಿಗೂ ಕೂಡ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದ್ದ, ಇವರು ಕೂಡ ಒಂದು ಬೆಟರ್ ಟ್ರೇಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಇವ್ರಿಗೂ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ, 18 crore. ಹೌದು, ತುಂಬಾನೇ ಒಂದು ಬೆಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಸಂಜು ಸ್ಯಾಮ್ಸನ್ಗೆ 18 ಕೋಟಿ ಕೊಟ್ಟು ತಗೊಂಡಿದ್ದಾರೆ, ಟ್ರೇಡ್ ಮಾಡ್ಕೊಂಡಿದ್ದಾರೆ. ಬೆಟರ್ ಅಂತಾನೆ ಹೇಳ್ತೀನಿ CSKಗೆ ಸಂಜು ಸ್ಯಾಮ್ಸನ್ ನ ಬೈ ಮಾಡಿರೋದು. ಓಕೆ, ನೆಕ್ಸ್ಟ್ ಪ್ಲೇಯರ್ ಸ್ಯಾಮ್ ಕರನ್, ಇಂಗ್ಲೆಂಡ್ ಆಲ್ರೌಂಡರ್. ಇವ್ರನ್ನ ಟ್ರೇಡ್ ಮಾಡ್ಕೊಂಡಿದ್ದಾರೆ CSK ಇಂದ RRಗೆ. CSK ಇಂದ RRಗೆ ಟ್ರೇಡ್ ಮಾಡ್ಕೊಂಡ್ರು ಸ್ಯಾಮ್ ಕರನ್. ಇಂಗ್ಲೆಂಡ್ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್, ಬ್ಯಾಟಿಂಗ್ ಆಡೋ ಕೆಪಬಿಲಿಟಿ ಇದೆ, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಲೆಫ್ಟ್ ಆರ್ಮ್ ಬೌಲರ್. ಸೊ ಇವ್ರನ್ನ ಬೈ ಮಾಡಿರೋದು, ಟ್ರೇಡ್ ಮಾಡಿರೋದು 2.4 crores ಒಂದು ವರ್ತ್ ಪ್ಲೇಯರ್ ಅಂತಾನೆ ಹೇಳ್ತೀನಿ. 2.4 crores ರಾಜಸ್ಥಾನ್ ರಾಯಲ್ಸ್ಗೆ. ಹೌದು. ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಮೊಹಮ್ಮದ್ ಶಮಿ ಅವರು SRH ಇಂದ LSGಗೆ ಟ್ರೇಡ್ ಆಗಿದ್ದಾರೆ, ಅದು 10 ಕೋಟಿಗೆ. ಇದ್ರ ಬಗ್ಗೆ ಏನ್ ಹೇಳ್ತೀಯ ಗಣೇಶ್? ಮೊಹಮ್ಮದ್ ಶಮಿ ಒಂದು ಎಕ್ಸ್ಪೀರಿಯನ್ಸ್ ಬೌಲರ್. ನೀವು ICC ಇವೆಂಟ್ಸ್ ಅಲ್ಲಿ ನೋಡ್ಬೇಕಾದ್ರೆ ಒಂದು ಹೈಯೆಸ್ಟ್ ವಿಕೆಟ್ ಟೇಕರ್ ನಮ್ಮ ಟೀಮ್ ಇಂಡಿಯಾಗ ಆಗಿರ್ಬೋದು. ODI ವರ್ಲ್ಡ್ ಕಪ್ಸ್ ಅಲ್ಲಂತೂ, ಅದೇ ರೀತಿ ಚಾಂಪಿಯನ್ಸ್ ಟ್ರೋಫಿ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. T20 ಅಲ್ಲಿ ಕೂಡ ಲಾಸ್ಟ್ ಸೀಸನ್ SRH ಆಡ್ತಾ ಇದ್ರು. ಸೊ ಈ ಸೀಸನ್ ಇವರು LSGಗೆ ಬೈ ಮಾಡಿದ್ದಾರೆ, ಟ್ರೇಡ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ 10 ಕೋಟಿಗೆ ಬೆಟರ್ ಬೌಲರ್ ಅಂತ ಹೇಳ್ತೀನಿ. ಸೊ ಒಂದು ಒಳ್ಳೆ ಟ್ರೇಡ್ ಅಂತಾನೆ ಹೇಳ್ತೀನಿ. ಇವ್ರನ್ನ ಶಮಿನ ಟ್ರೇಡ್ ಮಾಡ್ಕೊಂಡಿರೋದು LSG. ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ನಿತೀಶ್ ರಾಣಾ ಅವರು RR ಇಂದ DCಗೆ 4.2 crore ಟ್ರೇಡ್ ಆಗಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ ಗಣೇಶ್? ನಿತೀಶ್ ರಾಣಾ ಒಂದು ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಹಾಗೇನೆ ರೈಟ್ ಆರ್ಮ್ ಬೌಲರ್, ಆಫ್ ಸ್ಪಿನ್ನರ್ ಇವರು. ಸೊ ಎರಡು ಕಡೆ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಅಲ್ಲಿ ಇರೋದ್ರಿಂದ ಇವರು ಕೂಡ ಬೆಟರ್ ಟ್ರೇಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬಿಗ್ ಹಿಟ್ಟಿಂಗ್ ಕೆಪಾಬಿಲಿಟಿ ಇದೆ, ಅದೇ ರೀತಿ ಪಾರ್ಟ್ ಟೈಮ್ ಬೌಲರ್ ಆಗಿ ಟೀಮ್ಗೆ ಯೂಸ್ ಆಗ್ತಾರೆ. ಒಂದು ಒಳ್ಳೆ ಟ್ರೇಡ್ ನ ಮಾಡಿದ್ದಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಅರ್ಜುನ್ ಟೆಂಡೂಲ್ಕರ್, ನಮ್ ಸಚಿನ್ ಟೆಂಡೂಲ್ಕರ್ ಅವರ ಪುತ್ರ. ಇವ್ರ ಬಗ್ಗೆ ಏನ್ ಹೇಳ್ತೀಯ? ಇವ್ರು ಬಂದು MI ಇಂದ LSGಗೆ 30 lakhsಗೆ ಟ್ರೇಡ್ ಆಗಿದ್ದಾರೆ. ಅರ್ಜುನ್ ಟೆಂಡೂಲ್ಕರ್ ಪ್ರತಿ ಸೀಸನ್ ಮುಂಬೈ ಇಂಡಿಯನ್ಸ್ ಆಡ್ತಾ ಇದ್ರು. ಸೊ ಈ ಸೀಸನ್ ಮುಂಬೈ ಇಂಡಿಯನ್ಸ್ ಇಂದ LSG ಟ್ರೇಡ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಟ್ರೇಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ರೀಸೆಂಟ್ ಪರ್ಫಾರ್ಮೆನ್ಸ್ ಇವ್ರದ್ದು ಟಾಪ್ ಲೆವೆಲ್ ಅಲ್ಲಿ ಇದೆ. ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಗೋವಾ ಟೀಮ್ ಆಡ್ತಾರೆ ಇವರು. ಗೋವಾ ಟೀಮ್ ಅಲ್ಲಿ ರೀಸೆಂಟ್ ಆಗಿ ನಡೆದಿರೋ ಗೋವಾ ಮತ್ತೆ ಕರ್ನಾಟಕ ರಣಜಿ ಟ್ರೋಫಿಯಲ್ಲಿ ಒಂದು ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಬ್ಯಾಟಿಂಗ್ ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆದ್ರಿಂದ ಇವರು ಮುಂಬೈಯಿಂದ LSGಗೆ ಟ್ರೇಡ್ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ಟ್ರೇಡ್ ಅಂತಾನೆ ಹೇಳ್ತೀನಿ ನನ್ನ ಪ್ರಕಾರ. ಶಮಿ ಜೊತೆಗೆ ಇವರು ಕೂಡ ಒಂದು ಫಾಸ್ಟ್ ಬೌಲಿಂಗ್ ಆಪ್ಷನ್ ಇರುತ್ತೆ LSGಗೆ. ಓಕೆ, ಮತ್ತೆ ನೆಕ್ಸ್ಟ್ ಪ್ಲೇಯರ್ ಮಯಾಂಕ್ ಮಾರ್ಕೊಂಡೆ. ಇವರು KKR ಇಂದ MIಗೆ ಟ್ರೇಡ್ ಆಗಿದ್ದಾರೆ, ಅದು 30 ಲಕ್ಷಕ್ಕೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ ಗಣೇಶ್? ಮಯಾಂಕ್ ಮಾರ್ಕಂಡೆ ಲಾಸ್ಟ್ ಸೀಸನ್ KKR ಗಾಡಿದ್ರು, ಅದಕ್ ಮುಂಚೆ ಸೀಸನ್ ರಾಜಸ್ಥಾನ್ ರಾಯಲ್ಸ್ಗೆ, ಅದಕ್ ಮುಂಚೆ ಸೀಸನ್ ಮುಂಬೈ ಇಂಡಿಯನ್ಸ್ ಗಾಡಿದ್ರು. ಸೊ ಇವರು ಯಂಗ್ಸ್ಟರು, ರೈಟ್ ಆರ್ಮ್ ಲೆಗ್ ಸ್ಪಿನ್ನರ್, ಅದೇ ರೀತಿ ರಿಸ್ಟ್ ಸ್ಪಿನ್ನರ್, ಚೆನ್ನಾಗಿ ಆಗ್ತಾರೆ ಬೌಲಿಂಗು. ಸೊ ಇದು ಕೂಡ ಒಂದು ಬೆಟರ್ ಟ್ರೇಡ್ ಅಂತಾನೆ ಹೇಳ್ತೀನಿ. ಮುಂಬೈ ಇಂಡಿಯನ್ಸ್ ಒಳ್ಳೆ ಪ್ಲೇಯರ್ ನ ಟ್ರೇಡ್ ಮಾಡ್ಕೊಂಡಿದ್ದಾರೆ ನನ್ನ ಪ್ರಕಾರ. ಓಕೆ, ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಶಾರ್ದೂಲ್ ಠಾಕೂರ್ ಅವರು LSG ಇಂದ MIಗೆ ಹೋಗಿದ್ದಾರೆ, ಅದು 2 ಕೋಟಿಗೆ. ಶಾರ್ದೂಲ್ ಠಾಕೂರ್ ಒಂದು ಇಂಡಿಯನ್ ಆಲ್ರೌಂಡರ್, ಒಳ್ಳೆ ಬೌಲಿಂಗ್ ಮಾಡ್ತಾರೆ, ಬೌಲಿಂಗ್ ಆಲ್ರೌಂಡರ್ ಇವರು. ಸೊ ಒಂದು ಒಳ್ಳೆ ಟ್ರೇಡ್ ಅಂತಾನೆ ಹೇಳ್ತೀನಿ. LSG ಇಂದ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಮುಂಬೈ ಇಂಡಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರೋ ಕೋರ್ ಟೀಮ್ ಮಾಡ್ತಾ ಇದಾರೆ. ಎಲ್ಲಾ ಬಿಗ್ ಹಿಟ್ಟರ್ಸ್ ಇದಾರೆ, ಅದೇ ರೀತಿ ಒಳ್ಳೆ ಬೌಲರ್ಸ್ ಇದಾರೆ, ಒಳ್ಳೆ ಬ್ಯಾಟ್ಸ್ಮನ್ಸ್ ಇದಾರೆ. ಸೊ ನೋಡ್ಬೇಕು ಈ ಸೀಸನ್ ಯಾವ ತರ ಆಡ್ತಾರೆ ಮುಂಬೈ ಇಂಡಿಯನ್ಸ್ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. 2026
ಯಾವ್ಯಾವ ಪ್ಲೇಯರ್ ಯಾವ್ಯಾವ ಟೀಮ್ಗೆ ಟ್ರೇಡ್ ಆಗಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೀವಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಂಗೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವತ್ತೂ ಹಿಂಗೆ ಇರಲಿ. ಥ್ಯಾಂಕ್ ಯು.